ಬಟ್ ಸರ್ಕಾರ ಏನೇ ಬರ್ಡನ್ ಅದನ್ನು ಇವತ್ತು 5 ಗ್ಯಾರಂಟಿ ಕೊಡ್ತಿದ್ದೀವಿ. 100 ಎಕರೆ ಜಮೀನು ಇರೋರು ಕೂಡ ನಮ್ ಕೊಡಿ ನಾವು ತರ ಆಗ್ಬಿಟ್ಟಿದೆ. ನಂಗೂ ಫ್ರೀ, ನಿನ್ಗೂ ಫ್ರೀ, ಮಹಾದೇವಪ್ಪ ನಿನ್ಗೂ ಫ್ರೀ, ಕಾಕಾ ಪಾಟೀಲ್ ನಿನ್ಗೂ ಫ್ರೀ. ಇದು ಸಿಎಂ ಸಿದ್ದರಾಮಯ್ಯನವರು ಗ್ಯಾರಂಟಿ ಬಗ್ಗೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಆಡಿದ್ದಂತಹ ಭಾಷಣದ ಒಂದು ಭಾಗ. ಬಹಳ ವೈರಲ್ ಆಗಿರ್ತಕ್ಕಂತಹ ಭಾಷಣ ಅದು. ಯಾಕಂದ್ರೆ ಸಿದ್ದರಾಮಯ್ಯನವರು ಗ್ಯಾರಂಟಿಯನ್ನ ಜನರ ಮುಂದೆ ಪ್ರಸ್ತುತಪಡಿಸಿದಂತಹ ರೀತಿ ಅದು. ನಂಗೂ ಫ್ರೀ, ನಿಮ್ಗೂ ಫ್ರೀ, ಮಹಾದೇವಪ್ಪಗೂ ಫ್ರೀ, ಕಾಕಾ ಪಾಟೀಲ್ಗೂ ಫ್ರೀ. ಹೀಗೆ ಹೇಳಿದಂತಹ ಸಿದ್ದರಾಮಯ್ಯನವರ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನದ ಸಂದರ್ಭದಲ್ಲಿ ಗ್ಯಾರಂಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ನಿಯಮಾವಳಿಗಳನ್ನು ರೂಪಿಸಿದ್ರು. ಅಂದರೆ ಈಗ ಎಲ್ಲ ಬಸ್ಗಳಲ್ಲಿ ಫ್ರೀ ಅಂತ ಹೇಳಿದರು. ಆದರೆ ಕರ್ನಾಟಕ ಸಾರಿಗೆ ಬಸ್ಗಳು, ಅಂದರೆ ಯಾವುದು ಲಕ್ಸುರಿ ಬಸ್ಗಳಲ್ವೋ ಆ ಬಸ್ಗಳಿಗೆ ಮಾತ್ರ ಶಕ್ತಿ ಯೋಜನೆಯನ್ನು ಸೀಮಿತಗೊಳಿಸಿದ್ರು. ರಾಜ್ಯದ ಒಳಭಾಗದಲ್ಲಿ ಮಾತ್ರ ಸಂಚರಿಸುವಂಥ ಗಡಿರೇಖೆಯನ್ನು ನಿರ್ಮಿಸಿದ್ರು. ಹಾಗೆಯೇ 200 ಯೂನಿಟ್ 200 ಯೂನಿಟ್ವರೆಗೆ ವಿದ್ಯುತ್ ಫ್ರೀಗೆ ಸಂಬಂಧಪಟ್ಟಂತೆ 10% ಅನ್ನುವಂತಹ ಕಟ್ ಆಫ್ ಅನ್ನು ಇಟ್ಟು ಜನ ವಿದ್ಯುತ್ತನ್ನು ಹೇಗೆ ಬಳಕೆ ಮಾಡಬೇಕು ಅಂತ ಅರಿವು ಕೂಡ ಅದರಿಂದ ಮೂಡುವಂತೆ ಆಯಿತು. ಇನ್ನು ಗೃಹಲಕ್ಷ್ಮಿ ಯೋಜನೆಯ ಮೂಲಕವಾಗಿ ಜನರಿಗೆ, ಮಹಿಳೆಯರಿಗೆ, ವಿಶೇಷವಾಗಿ ಮಹಿಳೆಯರಿಗೆ, ಮನೆಯ ಗೃಹಿಣಿಯರಿಗೆ, ಯಜಮಾನಿಯರಿಗೆ ಮಾತ್ರ ಕೊಡುವಂತಹ ಯೋಜನೆ ಆಯಿತು. ಹೀಗೆ ಯೋಜನೆಯನ್ನು ಘೋಷಣೆ ಮಾಡಿದ ನಂಗೂ ಫ್ರೀ ನಿಂಗೂ ಫ್ರೀ ಅನ್ನುವಂಥದ್ದು ಹೇಗಾಯಿತು ಅನ್ನೋದು ನಮಗೆಲ್ಲ ಗೊತ್ತಿದೆ. ಈಗ ಇನ್ನೂ ಒಂದು ಹೆಜ್ಜೆಯನ್ನು ಮುಂದಿಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ. ಹೇಗೆ 9 ಸಿಲಿಂಡರ್ ಮಾತ್ರ ಸಿಗುತ್ತೆ ಅಥವಾ 12 ಸಿಲಿಂಡರ್ ಕೊಡ್ತೀವಿ ಅನ್ನೋಂಥದ್ದನ್ನು 2014 ಲೋಕಸಭಾ ಚುನಾವಣೆಯಲ್ಲಿ ಚರ್ಚೆಯಾಗಿ ಕಡೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಗಿವ್ ಅಪ್ ಅನ್ನುವಂಥದ್ದನ್ನು ಹೇಳಿದ್ರು. ನೀವು ಸ್ವಯಂ ಪ್ರೇರಿತರಾಗಿ ಈ ಸಬ್ಸಿಡಿಯನ್ನು ಬಿಟ್ಬಿಡಿ ಅಂತ ಕೇಳಿದ್ರು. ಈಗ ರಾಜ್ಯದಲ್ಲೂ ಅದೇ ಮಾಡೆಲ್ನ ಅನುಸರಿಸೋದಕ್ಕೆ ಮುಂದಾದಂತೆ ಕಾಣ್ತಾ ಇದೆ. ಸ್ಥಿತಿವಂತರೇ, ಉಳ್ಳವರೇ ಗ್ಯಾರಂಟಿಯನ್ನು ಬಿಟ್ಟು ಬಿಡಿ, ಸರ್ಕಾರ ಡಂಗುರ ಸಾರಿಸುವುದಕ್ಕೆ ಶುರು ಮಾಡಿದೆ. ಸರ್ಕಾರದ ಡಂಗುರ ಇಷ್ಟರಲ್ಲೇನೆ ನಿಮ್ಮ ಕಿವಿಗಳಿಗೂ ಕೂಡ ಬಂದು ಕೇಳಬಹುದು. ಗ್ಯಾರಂಟಿ ಸರ್ಕಾರಕ್ಕೆ ಗ್ಯಾರಂಟಿಗಳೇ ಹೊರೆ ಆಯ್ತಾ ಅಂತ. ಯಾಕಂದ್ರೆ ಈ ಗ್ಯಾರಂಟಿ ಸರ್ಕಾರಕ್ಕೆ ನಿಜಕ್ಕೂ ಗ್ಯಾರಂಟಿ ಅನ್ನೋದು ಹೊರೆ ಅನ್ನೋದನ್ನ ಸರ್ಕಾರ ಬಹಿರಂಗವಾಗಿ ಒಪ್ಕೊಳ್ಳದೆ ಇದ್ರೂ ಕೂಡ ಆಂತರಿಕವಾಗಿ ಒಪ್ಕೊಂಡಿರುವಂತಹ ವಿಚಾರಗಳೇ. ಆದರೆ ಮುಖ್ಯಮಂತ್ರಿ ನಾಳೆ ಆಗಬೇಕು ಅಂತೇಳಿ ಕಾಯ್ತಾ ಇರುವಂತಹ ಶಿವಕುಮಾರ್ ಅವರು ಇವತ್ತು ಹೇಳ್ತಾ ಇರುವಂತಹ ಮಾತು ಬಜೆಟ್ ದಿನಗಳ ಬೆನ್ನಲ್ಲಿ ಬರ್ಡನ್ನ ಮಾತು. ಇದು ಬರ್ಡನ್ ಆಗ್ತಾ ಇದೆ. ಶಿವಕುಮಾರ್ ಅವರು ಇದನ್ನ ಸುತ್ತಿ ಬಳಸಿ ನಾನಾ ಸಂದರ್ಭಗಳಲ್ಲಿ ಈ ಹಿಂದೆಯೂ ಕೂಡ ಹೇಳಿದ್ದಾರೆ. ಆದರೆ ಸರ್ಕಾರ ಇಲ್ಲ, ನಾವು ಕೊಟ್ಟಿದ್ದೀವಿ, ಯಾಕಂದರೆ ನಾವು ನುಡಿದಂತೆ ನಡೆಯುವವರು ಅಂತ ಬೇರೆ ಕಾಂಗ್ರೆಸ್ನವರು ತಮ್ಮನ್ನು ತಾವು ಕ್ಲೇಮ್ ಮಾಡ್ಕೊಳ್ತಾರೆ. ನಾವು ನುಡಿದಂತೆ ನಡೆದವರು, ನುಡಿದಂತೆ ನಡೆಯುವವರು, ನುಡಿದಿದ್ದೇವೆ ಹಾಗೆಯೇ ನಡೆಯುತ್ತೀವಿ ಇವೆಲ್ಲ ಹೇಳ್ತಾ ಇರ್ತಾರಲ್ಲ. ಆದರೆ ನುಡಿದಂಗೆ ನಡಿಬೇಕು ಅಂತ ಹೇಳಿದ್ರೆ ಹಣಕಾಸು ಕೂಡ ಅಷ್ಟೇ ಸುರಕ್ಷಿತವಾಗಿರಬೇಕು, ಸುಭದ್ರವಾಗಿರಬೇಕು, ಥೈಲಿ ತುಂಬಿರಬೇಕು. ಹಾಗಿದ್ದಾಗ ಹಂಚೋದಿಕ್ಕೆ ಬರುತ್ತೆ. ಇಲ್ಲಿ ಥೈಲಿಯೇ ತುಂಬದೇ ಇದ್ರೆ ಏನಾಗುತ್ತೆ ಅನ್ನುವ ಪ್ರಶ್ನೆ ಇರುವಂಥದ್ದು. ಈಗ ಗ್ಯಾರಂಟಿ ಹೊರೆ ಆಗ್ತಾ ಇದೆಯಂತೆ. ಯಾರಿಗೆಲ್ಲ ಹೊರೆ ಆಗ್ತಿದೆಯೋ, ಹೇಗೆ ಹೊರೆ ಆಗ್ತಿದೆಯೋ ಈ ಪ್ರಶ್ನೆ, ಈ ಕುತೂಹಲ ಇರುವಂಥದ್ದು. 5 ಗ್ಯಾರಂಟಿಗಳನ್ನು ಸರ್ಕಾರ ಘೋಷಣೆ ಮಾಡಿತು. ಶಕ್ತಿ, ಗೃಹಲಕ್ಷ್ಮಿ, ಅನ್ನಭಾಗ್ಯ, ಗೃಹಜ್ಯೋತಿ ಮತ್ತು ಯುವನಿಧಿ. ಅನ್ನಭಾಗ್ಯಕ್ಕೂ ಕೂಡ ಒಂದಿಷ್ಟು ಬದಲಾವಣೆಗಳನ್ನು, ಮಾರ್ಪಾಡುಗಳನ್ನು ಸರ್ಕಾರ ತಂದಿದೆ. 10 kg ಅಕ್ಕಿ ಫ್ರೀ ಅನ್ನುವಂಥದ್ದು ವಿಚಾರದಲ್ಲಿ. ಗೃಹಲಕ್ಷ್ಮಿಯಲ್ಲಿ ಎಲ್ಲ ಮಹಿಳೆಯರಿಗೆ ಅಂತ ಹೇಳಿದ್ರು, ಮನೆ ಯಜಮಾನಿಯರಿಗೆ ಕೊಟ್ಟರು. ಗೃಹಜ್ಯೋತಿಯಲ್ಲಿ 200 ಯೂನಿಟ್ ವಿದ್ಯುತ್ ಫ್ರೀ ಅಂತ ಹೇಳಿದ್ರು. ನಂತರ 10% ನೀವು ಎಕ್ಸಿಸ್ಟಿಂಗ್ನಿಂದ 10% ಮಾತ್ರ ಜಾಸ್ತಿ ಬಳಕೆ ಮಾಡ್ಬೋದು ಅಂತ ಹೇಳಿದ್ರು. ಶಕ್ತಿಯನ್ನು ಕೆಂಪು ಬಸ್ಗಳಿಗೆ ಸೀಮಿತಗೊಳಿಸಿದ್ರು ಅನ್ನುವಂಥದ್ದು. ಆದರೆ ಅಧಿಕಾರ ಕೊಟ್ಟಂತಹ ಗ್ಯಾರಂಟಿಗಳೇ ಸರ್ಕಾರಕ್ಕೆ ಹೊರೆ ಆದುವ ಅನ್ನುವ ಪ್ರಶ್ನೆ ಈ ಸರ್ಕಾರ ಗ್ಯಾರಂಟಿಯನ್ನು ಅನುಷ್ಠಾನ ಮಾಡೋಕ್ಕಿಂತ ಮುಂಚಿತವಾಗಿಯೂ ಇತ್ತು, ಅನುಷ್ಠಾನ ಮಾಡಿದ ನಂತರವೂ ಇದೆ, ಈಗಲೂ ಅದು ದೊಡ್ಡದಾಗ್ತಾ ಇದೆ. ಗ್ಯಾರಂಟಿ ಕೊಟ್ಟ ಸರ್ಕಾರಕ್ಕೆ ಗ್ಯಾರಂಟಿಗಳೇ ಹೊರೆಯಾದವು. ಸಾಮಾಜಿಕ ನ್ಯಾಯ ತೂಗಿಸಲು ಹೋಗಿ ಏರುಪೇರಾಗ್ತಿದೆಯಾ ಅಂತ ಹೇಳಿ. ಯಾಕಂದರೆ ಸಾಮಾಜಿಕ ನ್ಯಾಯ, ಸಮಪಾಲು ಸಮಬಾಳು ಕೇಳೋದಕ್ಕೆ ಬಹಳ ಸುಂದರವಾಗಿರ್ತಕ್ಕಂತಹ ಪದಪುಂಜಗಳು. ಆದರೆ
ಹಣದ ಬೊಕ್ಕಸ ತುಂಬಿದ್ದಾಗ ಇವೆಲ್ಲವನ್ನು ಕೂಡ ಸುಗಮವಾಗಿ ಅನುಷ್ಠಾನ ಮಾಡೋದಕ್ಕೆ ಆಗುತ್ತೆ. ಬೊಕ್ಕಸ ಬರದಾದಾಗ ಏನು ಮಾಡೋಕ್ಕಾಗತ್ತೆ? ಯಾಕಂದರೆ ಒಂದು ಕಡೆಯಲ್ಲಿ ಯುವಕರು ಕೇಳ್ತಾ ಇದ್ದಾರೆ, ನಮಗೆ ಉದ್ಯೋಗ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಸರ್ಕಾರದಲ್ಲಿ 2.5 ಲಕ್ಷಕ್ಕಿಂತ ಹೆಚ್ಚು ಉದ್ಯೋಗಗಳನ್ನ ಫಿಲ್ ಮಾಡಿದರೆ ಸರ್ಕಾರದಿಂದ ಖರ್ಚಾಗಬೇಕಾಗಿರ್ತಕ್ಕಂಥ ತಿಂಗಳವಾರು ಖರ್ಚಾಗಬಹುದಾಗಿರ್ತಕ್ಕಂತಹ ಹಣದ ಪ್ರಮಾಣ ಮತ್ತಷ್ಟು ಜಾಸ್ತಿ ಆಗುತ್ತೆ. ಇದು ವಾಸ್ತವ. ಅಭಿವೃದ್ಧಿ ಕಾರ್ಯಗಳು ಶಾಸಕರ ಅನುದಾನಕ್ಕೂ ಕೂಡ ದುಡ್ಡಿಲ್ವಾ? ಯಾಕಂದರೆ ಶಾಸಕರಂತೂ ಪದೇ ಪದೇ ಕೇಳ್ತಿದ್ದಾರೆ, ನಮ್ಗೆ ದುಡ್ಡು ಕೊಡಿ ಅಂತ, ನಮ್ಮ ಕ್ಷೇತ್ರಕ್ಕೆ ದುಡ್ಡು ಕೊಡಿ ಅಂತ. ಹೀಗಾಗಿ ಅದಕ್ಕೆ ದುಡ್ಡಿಲ್ವಾ? ಹೊಸ ಯೋಜನೆಗಳಿಗೆ ಹಣ ಹೊಂದಿಸೋದಕ್ಕೆ ಆಗ್ತಿಲ್ವಾ? ಸರ್ಕಾರ 55,000 ಕೋಟಿ ರೂಪಾಯಿಗಳನ್ನು ಈ ಗ್ಯಾರಂಟಿ ಸ್ಕೀಮ್ಗಳಿಗಾಗಿ ಬಳಕೆ ಮಾಡ್ತಾ ಇದೆ. ಇದೇ 55,000 ಕೋಟಿ ರೂಪಾಯಿಗಳನ್ನು ಅಭಿವೃದ್ಧಿ ಕೆಲಸಗಳಿಗೆ ಬಳಕೆ ಮಾಡೋದಕ್ಕೆ ಸಾಧ್ಯ ಆಯಿತು ಅಂತೇಳಿ ಆದರೆ ಕರ್ನಾಟಕದ ಒಂದೊಂದು ಕ್ಷೇತ್ರಗಳಿಗೂ ಕೂಡ ಎಷ್ಟು ಸಾವಿರ ದುಡ್ಡುಗಳು ಬರಬಹುದು ಅನ್ನುವಂಥ ಸಿಂಪಲ್ ಪ್ರಶ್ನೆಗೆ ಉತ್ತರ ಸಿಕ್ಕಿದ್ರೂ ಕೂಡ ಸಾಕಾಗತ್ತೆ ಈ ಹಣ ಹೇಗೆ ತಲುಪ್ತಿದೆ ಅಂತ. ಗ್ಯಾರಂಟಿಗಳು ಬರ್ಡನ್ ಆಗ್ತಿವೆ ಅಂದಿದ್ಯಾಕೆ DCM? ಯಾಕಂದರೆ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇರೋದು, ಬೇರೆನ್ಯಾರೋ ಹೇಳುತ್ತಿರೋದಲ್ಲ. ಕಾಂಗ್ರೆಸ್ನಲ್ಲಿ ಪ್ರತಿನಿತ್ಯ ಕುರ್ಚಿ ಬದಲಾವಣೆ ಬಗ್ಗೆ ಮಾತಾಡ್ತಿರುವಂಥ ಶಾಸಕರುಗಳು ಕೂಡ ಹೇಳ್ತಿರುವ ಮಾತಲ್ಲ. ಯಾರು ಮುಖ್ಯ ಕುರ್ಚಿಯ ಮೇಲೆ ಕಣ್ಣಿಟ್ಟಿದ್ದಾರೋ ಆ ಉಪಮುಖ್ಯರು ಹೇಳ್ತಿರುವಂತಹ ಮಾತು. ಇಲ್ಲಿ DCM ಹಾಗೆ ಹೇಳಿದರೆ CM ಅವರು ಇನ್ನೊಂದು ಧಾಟಿಯಲ್ಲಿ ಅದನ್ನು ವಿವರಿಸ್ತಾ ಇದ್ದಾರೆ. ಗ್ಯಾರಂಟಿಗಳು ಸರ್ಕಾರಕ್ಕೆ ಹೊರೆ ಅನ್ನುವಂಥದ್ದನ್ನು ಶಿವಕುಮಾರ್ ಅವರು ಹೇಳಿದ್ದಾರೆ. ಗ್ಯಾರಂಟಿಗಳು ಸರ್ಕಾರಕ್ಕೆ ಬರ್ಡನ್ ಅಂತ ಅವರು ಹೇಳಿದ್ದಾರೆ. ವರ್ಷಕ್ಕೆ 52,000 ಕೋಟಿ ರೂಪಾಯಿ ಬೇಕು, ಅದನ್ನೇ ಬರ್ಡನ್ ಅಂದಿರಬಹುದು ಅಂತ ಮುಖ್ಯಮಂತ್ರಿಯವರು ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಯವರ ಪ್ರಕಾರ ಅವರು ಯಾಕೆ ಅದನ್ನು ಬರ್ಡನ್ ಅಂತ ಹೇಳಿರಬಹುದು ಅಂತ ಹೇಳ್ತಾರೆ ಹೊರತು ನಮಗೆ ಬರ್ಡನ್ ಇದೆ ಅಂತ ಅವರು ಒಪ್ಕೊಳ್ತಾ ಇಲ್ಲ. ಹೊರೆ ಆದರೂ ಗ್ಯಾರಂಟಿಯನ್ನು ಕೊಡ್ತಿದ್ದೇವೆ ಅಂತೇಳಿ ಶಿವಕುಮಾರ್ ಅವರು ಹೇಳ್ತಿದ್ದಾರೆ. ಬರ್ಡನ್ ಆಗಿದ್ರು ಕೂಡ ನಾವು ಅದನ್ನು ಕೊಡ್ತಾ ಇದ್ದೀವಿ ಅಂತ ಹೇಳ್ತಿದ್ದಾರೆ. ಗ್ಯಾರಂಟಿಗಳಿಗೆ ಅನುದಾನವನ್ನು ನಿಲ್ಲಿಸೋದಿಲ್ಲ ಅಂತ ಹೇಳಿ CM ಸಿದ್ದರಾಮಯ್ಯನವರು ತಮ್ಮ ಬಜೆಟ್ ತಯಾರಿ ಮಾಡ್ತಾ ಕೊಡ್ತಿರುವಂತಹ ಸಿದ್ದರಾಮಯ್ಯನವರು ಹೇಳ್ತಿದ್ದಾರೆ, ನಾನು ನಿಲ್ಲಿಸೋದಿಲ್ಲ, ಅನುದಾನ ನಿಲ್ಲಿಸೋದಿಲ್ಲ, ಜನರ ಹಿತದೃಷ್ಟಿಯಿಂದ ಮುಂದುವರಿಸಿದ್ದೇವೆ ಅನ್ನೋಂಥದ್ದನ್ನ ಶಿವಕುಮಾರ್ ಅವರು ಹೇಳ್ತಾ ಇರೋಂಥದ್ದು. ಅಂದರೆ ನಮಗೆ ಇದು ಹೊರೆ ಆಗ್ತಾ ಇದೆ, ಆದರೂ ಜನರ ಹಿತದೃಷ್ಟಿಯಿಂದ ನಾವಿದನ್ನು ಮುಂದುವರಿಸಿದ್ದೀವಿ ಅಂತ. ಯಾಕಂದರೆ ಈ ಗ್ಯಾರಂಟಿ ಸ್ಕೀಮ್ಗಳ ಬಗ್ಗೆ ಕಾಂಗ್ರೆಸ್ ಕ್ಲೇಮ್ ಮಾಡ್ತಾ ಇರೋದನ್ನು ನಾವು ಗಮನಿಸಬೇಕು, ಮರಿಬಾರ್ದು. ಯಾಕಂದರೆ ಒಂದು ರಾಜಕೀಯ ಪಕ್ಷ ವಾಗ್ದಾನ ಕೊಟ್ಟಂತಹ ವಿಚಾರದಲ್ಲಿ ನಡಿಬೇಕಾಗತ್ತೆ. ಅವರು ವಾಗ್ದಾನ ಕೊಟ್ಟಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಹೇಳಿದಂಥದ್ದೇನು, ಭಾರತ್ ಜೋಡೋ ಯಾತ್ರೆಯ ಸಂದರ್ಭದಲ್ಲಿ ನಾನು ಇಡೀ ದೇಶದ ಉದ್ದಗಲಕ್ಕೂ ಓಡಾಡಿದಾಗ ಇಲ್ಲಿಯ ಮಹಿಳೆಯರು, ಇಲ್ಲಿನ ಬಡವರು, ಇಲ್ಲಿನ ರೈತರು, ಇಲ್ಲಿನ ವಿದ್ಯಾರ್ಥಿಗಳು ಇವರೆಲ್ಲರ ಮಾತುಗಳನ್ನು ಆಧರಿಸಿನೇ ಈ ಗ್ಯಾರಂಟಿ ತಂದಿರೋದು ಅನ್ನೋದ್ರ ಬಗ್ಗೆ ಅವರ ಮಾತುಗಳಿದ್ದಾವೆ, ಅವರ ವಾಗ್ದಾನ ಇದೆ. ಸರ್ಕಾರ ಹೇಳ್ತಾ ಇದೆ, ಮುಖ್ಯಮಂತ್ರಿಗಳು ಹೇಳ್ತಿದ್ದಾರೆ ಗ್ಯಾರಂಟಿಗಳಿಗೆ ಹಣ ಮೀಸಲಿಟ್ಟಿದ್ದೇವೆ, ನಮ್ಮ ಹತ್ರ ಹಣ ಇದೆ, ನಾವು ಅದನ್ನು ಮೀಸಲಿಟ್ಟಿದ್ದೇವೆ, ಹಾಗಾಗಿ ಅದು ನಮಗೆ ಹೊರೆ ಆಗೋದಿಲ್ಲ ಅಂತ ಹೇಳುವಂಥದ್ದು ಅವರ ವಿಚಾರ. ಉಪಮುಖ್ಯಮಂತ್ರಿಯವರ ಪ್ರಕಾರ ಮಾನಸಿಕ ಆರ್ಥಿಕ ಭದ್ರತೆಗಾಗಿ ನಾವು ಈ ಗ್ಯಾರಂಟಿಗಳನ್ನು ಕೊಟ್ಟಿದ್ದೀವಿ. ಜನಸಾಮಾನ್ಯರ ಮಾನಸಿಕ ಭದ್ರವಾಗಿರಬೇಕು, ಮಾನಸಿಕವಾಗಿ. ಯಾಕಂದರೆ ದುಡ್ಡಿಲ್ಲ ಅನ್ನುವಂತಹ ಕೊರಗಿರಬಾರ್ದು, ಹಿಂಗೆ ಬಿಲ್ ಕಟ್ಟಲಿ ಅನ್ನುವಂತಹ ಕೊರಗಿರಬಾರ್ದು. ಈ ಕಾರಣಕ್ಕಾಗಿ ಆ ಮಾನಸಿಕ ದೃಢತೆಗಾಗಿ, ಆರ್ಥಿಕ ಸುರಕ್ಷತೆಗಾಗಿ ನಾವು ಗ್ಯಾರಂಟಿಯನ್ನು ಕೊಟ್ಟಿದ್ದೀವಿ ಅನ್ನೋದನ್ನು ಉಪಮುಖ್ಯಮಂತ್ರಿಯವರು ಕೂಡ ಹೇಳ್ತಾ ಇದ್ದಾರೆ. ಆದರೆ ಮುಖ್ಯಮಂತ್ರಿಯವರು ಹೇಳಿದ್ದಾರೆ, ನುಡಿದಂತೆ ನಡೆಯುವ ಸರ್ಕಾರ. ನೋಡಿ, ಇದು ಈ ಬದ್ಧತೆ ಮುಂದುವರಿಬೇಕು. ನಿಮಗೆ ಎಷ್ಟೇ ಹೊರೆ ಆದರೂ ಕೂಡ ಅದನ್ನು ಬಹಿರಂಗವಾಗಿ ನೀವು ಹೇಳಿದ್ರಿ ಅಂತ ಹೇಳಿದರೆ ನೀವು ಹೊರೆ ಹೊತ್ತುಕೊಂಡು ಹೋಗ್ತಾ ಇರುವಂಥವ್ರು ಆಗ್ತೀರಿ ಹೊರತು ನೀವು ಮುಕ್ತ ಮನಸ್ಸಿನಿಂದ ಕೊಡ್ತಾ ಇರೋರು ಅನ್ನುವಂತಹ ಅರ್ಥ ಬರೋದಿಲ್ಲ. ಇದು ಯಾವುದೇ ಸರ್ಕಾರಗಳಿಗೂ ಅನ್ವಯ ಆಗುವಂಥದ್ದು. ಈಗ ತಲೆಯ ಮೇಲೆ ಹೊತ್ಕೊಂಡಿರ್ತಕ್ಕಂಥ ಹೊರೆಯನ್ನು ಅಯ್ಯೋ ಇದು ಭಾರ ಅಂತೇಳಿ ಹೊತ್ಕೊಂಡು ಹೋಗಿ ಗುರಿಯನ್ನು ಮುಟ್ಟಿಸ್ಬೋದು. ಆದರೆ ಮನಸ್ಫೂರ್ತಿಯಾಗಿ ಹೇಳ್ತಿರೋದನ್ನು ಅಯ್ಯೋ ಇದು ಭಾರ ಅಂತ ನೋಯ್ತಾನೆ ಹೋಗ್ತಾ ಇರ್ತಾರೆ. ಆದರೆ ತಲೆ ಮೇಲೆ ಎಷ್ಟೇ ಭಾರ ಇದ್ರೂ ಕೂಡ ನಗ್ನಗ್ತಾ ಹೋಗೋದಿದೆಯಲ್ಲ, ಅದು ಭಾಳ ಮುಖ್ಯ. ಸರ್ಕಾರ ನಡೆಸ್ತಾ ಇರುವಂಥವ್ರಿಗೆ ಇದರಲ್ಲಿ ಯಾವುದು ಆಯ್ಕೆ ಅನ್ನೋದು ಸರ್ಕಾರಕ್ಕೆ ಬಿಟ್ಟಿರುವಂಥದ್ದು. ಇಲ್ಲಿ ಉಪಮುಖ್ಯಮಂತ್ರಿಯವರು ಮತ್ತು ಮುಖ್ಯಮಂತ್ರಿಯವರ ಮಾತುಗಳನ್ನು ನಿಮಗೆ ತೋರಿಸ್ತೀನಿ. ಇವತ್ತು 5 ಗ್ಯಾರಂಟಿ ಕೊಟ್ಟಿದ್ದೀವಿ, ಯಾಕೆ ಅಂತಂದ್ರೆ ಚಿಕ್ಕಮ್ಮನ 5,000 ರೂಪಾಯಿ ಅಷ್ಟು ಮಕ್ಕಳಿಗೆ, ತಂದೆ ತಾಯಿಗಳಿಗೆ ಫ್ರೀ ಬಸ್ ಕೊಡ್ರಿ, ಫ್ರೀ ಕರೆಂಟ್ 200 ಯೂನಿಟ್ ಕರೆಂಟ್ ಇರ್ಲಿ. ಸರ್ಕಾರದ ಬರ್ಡನ್ ಆಗ್ತಾ ಇರ್ಬೋದು, ಬಟ್ ಸರ್ಕಾರ ಏನೇ ಬರ್ಡನ್ ಆದ್ರೂ ನಿಮ್ಗೆ ಮಾನಸಿಕವಾಗಿ ಈ ಫೈನಾನ್ಷಿಯಲ್ ಸ್ಟ್ರೆಂತ್ ಕಡಿಮೆ ಆಗ್ಬಾರ್ದು. ನಿಮ್ಗೆ ಜೀವದಲ್ಲಿ 10 ರೂಪಾಯಿ ಜಾಸ್ತಿ 10 ರೂಪಾಯಿ ಇತ್ತು ಅಂತಂದ್ರೆ
ಕೊಡೋನು 100 ರೂಪಾಯಿ ಕೊಡಕ್ ಮೊದಲು ಬರ್ತಾರೆ. ಹಾಗೆ ಮಾನಸಿಕವಾಗಿ ನಿಮ್ಗೆ ಧೈರ್ಯ ತುಂಬಬೇಕು, ಆರ್ಥಿಕವಾದಂತ ಶಕ್ತಿ ಕೊಡಬೇಕು ಅಂತ ಒಂದು ದೊಡ್ಡ ತೀರ್ಮಾನವನ್ನ ನಮ್ಮ ಸರ್ಕಾರ ಮಾಡಿದೆ. ಸರ್, ಬರ್ಡನ್ ಆದ್ರೂ ಕೂಡ ಗ್ಯಾರಂಟಿ ಯೋಜನೆಗಳನ್ನು ಮುಂದುವರಿಸ್ತಾ ಇದ್ದೇವೆ ಅಂತ DCM ಒಂದು ಸಾಂದರ್ಭಿಕವಾಗಿ ಒಂದು ಮಾತು ಹೇಳಿದ್ರು. ಬರ್ಡನ್ ಅಂತಂದ್ರೆ ವರ್ಷಕ್ಕೆ 52,000 ಕೋಟಿಗಿಂತ ಜಾಸ್ತಿ ಆಗ್ತದೆ, ಅದು ಬರ್ಡನ್ ಅಂತ ಹೇಳಿದ್ರು. ನಾವು ಡೆವಲಪ್ಮೆಂಟ್ ವರ್ಕ್ಸು ಮುಂದುವರಿಸ್ತಾ ಇದ್ದೀವಿ. ಮತ್ತು ಗ್ಯಾರಂಟಿ ಯೋಜನೆಗಳು 1,20,000 ಕೋಟಿ ಈಗಾಗಲೇ ಕೊಟ್ಟಿದ್ದೀವಿ ಗ್ಯಾರಂಟಿ ಯೋಜನೆ. ಹೀಗೆ ಉಪಮುಖ್ಯಮಂತ್ರಿಯವರು ಕೂಡ ಇದು ನಮ್ಮ ಮೇಲೆ ಇಷ್ಟು ಭಾರ ಇದೆ ಅಂತ ಹೇಳ್ತಾ ಇದ್ದಾರೆ. ಮುಖ್ಯಮಂತ್ರಿಗಳು ಹೇಳ್ತಾರೆ ಬಹುಶಃ ಆ ಭಾರ ಇದ್ದದನ್ನಷ್ಟೇ ಹೇಳಿರಬಹುದೇ ಹೊರತು ಬೇರೆನೇನಿಲ್ಲ, ನಾವು ನಿಲ್ಲಿಸೋದಿಲ್ಲ ಅನ್ನೋಂಥನ್ನು ಮುಖ್ಯಮಂತ್ರಿಗಳು ಸಮಜಾಯಿಸಿಕೊಟ್ಟಿದ್ದಾರೆ. ಆದರೆ ಯಾವಾಗ ಈ ಮಾತು ಉಪಮುಖ್ಯಮಂತ್ರಿಯವರ ಬಾಯಿಂದ ಬಂತು, ಅವರದೇ ಸರ್ಕಾರದ ಮಂತ್ರಿಗಳು ಇರುವ ಭಾರವನ್ನು ವಿವರಿಸುವಂತಹ ಪ್ರಯತ್ನವನ್ನು ಮಾಡಿದ್ದಾರೆ. ಹೇಗೆ ಗ್ಯಾರಂಟಿ ಯೋಜನೆಗಳು ಉಳ್ಳವರ ಪಾಲಾಗ್ತಾ ಇದೆ ಅನ್ನೋದರ ಬಗ್ಗೆಯೂ ಕೂಡ ಇರುವ ಅಸಮಾಧಾನವನ್ನು ಹೊರಹಾಕಿದ್ದಾರೆ. ಇಲ್ಲಿ ಪರಮೇಶ್ವರ್ ಅವರು ಹಾಗೂ MB ಪಾಟೀಲ್ ಹೇಳಿರ್ತಕ್ಕಂಥ ಮಾತನ್ನು ಕೂಡ ನಿಮಗೆ ತೋರಿಸ್ತೀನಿ. ಸ್ವಾಭಾವಿಕವಾಗಿ ನೋಡಿ, ಒಂದು ಗ್ಯಾರಂಟಿಯ ಹೊರೆ ಅನ್ನೋದಕ್ಕಿಂತ ಅದು ಒಂದು ಭಾಗ, ಅಭಿವೃದ್ಧಿಯ ಒಂದು ಭಾಗ. ನಾವು ಏನು ನಮ್ಮ ಅಭಿವೃದ್ಧಿ ತುಣುಸು ನಾವೇನು ಮಾಡ್ತೀವಿ ಅದರಲ್ಲಿ ಅರ್ಧ ಭಾಗ ಇಷ್ಟು ತುಣುಸು ನಾವು ಗ್ಯಾರಂಟಿಗೆ ಸುಮಾರು 60,000 ಕೋಟಿ ನಾವು ಹಣವನ್ನು ಕೊಡ್ತಾ ಇದ್ದೀವಿ. ಹೀಗಾಗಿ ಅದು ನಾವು ಚುನಾವಣೆಗಿಂತ ಪೂರ್ವದಲ್ಲಿ ಜನರಿಗೆ ಕೊಟ್ಟಂಥ ಆಶ್ವಾಸನೆ ಇದೆ. ಇದು ಬಡವರ ಸಲುವಾಗಿ ಇರುವಂಥ ಯೋಜನೆಗಳು. DK ಶಿವಕುಮಾರ್ ಅವರು ನಮ್ಮ ಅಧ್ಯಕ್ಷರು. ಚುನಾವಣೆಗೆ ಹೋಗುವಾಗ ಮ್ಯಾನಿಫೆಸ್ಟೋನ ನಾವೆಲ್ಲರೂ ಸೇರಿ ತಯಾರು ಮಾಡಿದ್ದು. ನನ್ನನ್ನು ಅಧ್ಯಕ್ಷನಾಗಿ ಮಾಡಿದ್ರು ಮ್ಯಾನಿಫೆಸ್ಟೋ ಕಮಿಟಿಗೆ. ನಾನು ಕೊಟ್ಟ ಮೇಲೆ ಅಧ್ಯಕ್ಷರು ಅದನ್ನು ಬಿಡುಗಡೆ ಮಾಡಿದರು. ಎಲ್ಲ ಕಲೆಕ್ಟಿವ್ ಆಗಿ ನಾವೆಲ್ಲ ಜವಾಬ್ದಾರಿ ತಗೊಂಡೇನೆ ಈ ಮ್ಯಾನಿಫೆಸ್ಟೋ ನಲ್ಲಿ ಗ್ಯಾರಂಟಿಗಳನ್ನ ಪ್ರಕಟಣೆ ಮಾಡಿದ್ದೇವೆ. ಅವರಿಗೆ ಈಗ ಅನಿಸಿರ್ಬೋದು, ಅವರಿಗೆ ಅನೇಕ ವಿಷಯಗಳು ನಮಗೆ ಗೊತ್ತಿಲ್ಲದೆ ಇರೋದು ಅವ್ರಿಗೂ ಗೊತ್ತಿರುತ್ತೆ. ಹಾಗಾಗಿ ಹಂಗೆ ಅನಿಸಿರ್ಬೋದು ಅವರಿಗೆ. ಅಲ್ಲ, ಅವರ ಅಭಿಪ್ರಾಯ ಹೇಳಿದ್ದಾರೆ, ನೋಡೋಣ, ಚರ್ಚೆ ಮಾಡ್ತೀವಿ. ಅವರು ಈಗ ಅಧ್ಯಕ್ಷರೇ ಇದ್ದಾರೆ. ಈಗಲೂ ಕೂಡ ಅವತ್ತು ಅಧ್ಯಕ್ಷರಿದ್ರು, ಇವತ್ತು ಅಧ್ಯಕ್ಷರಿದ್ದಾರೆ. ಈಗ ಇದನ್ನ ಸಾಲ್ವ್ ಯಾರು ಮಾಡಬೇಕು? ಮುಖ್ಯಮಂತ್ರಿಗಳು, ಅಧ್ಯಕ್ಷರು ಮತ್ತು ನಾವುಗಳು ಎಲ್ಲ ಸೇರಿ ಮಾಡಬೇಕಲ್ಲ. ಅದು ಏನು, ಅದು ಅಧ್ಯಕ್ಷರಾಗಿ ಉಪಮುಖ್ಯಮಂತ್ರಿಗಳಾಗಿ ಅವರೇನು ನಮಗೆ ಸೂಚನೆಗಳನ್ನು ಕೊಡ್ತಾರೆ ಅದನ್ನು ಪರಿಗಣಿಸ್ತೇವೆ. ಹೀಗೆ ಅಧ್ಯಕ್ಷರ ಕಡೆಗೆ, ಉಪಮುಖ್ಯಮಂತ್ರಿಯವರ ಕಡೆಗೆ ಸಚಿವರುಗಳು ಬೆರಳು ತೋರಿಸ್ತಾ ಇದ್ದಾರೆ. ಇಲ್ಲಿ ಕರ್ನಾಟಕ ಮಾಡೆಲ್ ಮುಂದೇನು ಅನ್ನುವಂಥ ಪ್ರಶ್ನೆ ಬರುತ್ತೆ. ಈಗ ಅದನ್ನೇ ನಾನು ಆವಾಗಲೇ ಹೇಳಿದ್ದು, ನಾನು ಭಾರ ಹೊತ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ದಿನ ಅಳ್ತಾ ಇದ್ದರೆ ಜನಕ್ಕೆ ಅಯ್ಯೋ ಇವ ಭಾರ ಹೊತ್ಕೊಂಡು ನಡೀತಾ ಇದ್ದಾರಪ್ಪ, ನಮಗಾಗಿ ಇಷ್ಟೆಲ್ಲ ಕಷ್ಟಪಡ್ತಿದ್ದೀನಿ ಅಂತ ತಿಳ್ಕೊಂಡು ಇವರು ಅಳೋದನ್ನು ನೋಡಿಕೊಂಡು ಜನ ಅಳಬೇಕಾ? ಅಥವಾ ಇವರು ಭಾರ ಹೊತ್ಕೊಂಡಿದ್ರು ನಗ್ತಾ ಇರ್ತಾ ಅದನ್ನೇ ಕರ್ನಾಟಕ ಮಾಡೆಲ್ ನೋಡಿ ನಾವು ನಿಮ್ಮ ಅಭಿವೃದ್ಧಿಗಾಗಿ ಈ ಕಷ್ಟವನ್ನು ನಾವು ಅನುಭವಿಸ್ತಾ ಇದ್ವಿ, ಫೈನ್, ನಾವು ಇದಕ್ಕೆ ರೆಡಿ ಇದ್ದೀವಿ ಅನ್ನೋದನ್ನು ಹೇಳುವಂತಹ ಕೆಲಸವನ್ನು ಸರ್ಕಾರ ಮಾಡುತ್ತಾ ಅನ್ನುವಂತಹ ವಿಚಾರ. ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬರೋದಕ್ಕೆ ಗ್ಯಾರಂಟಿಗಳು ಬಹಳ ಮುಖ್ಯವಾದಂತಹ ವಸ್ತುವಾಗಿದ್ದು, ಅದೊಂದೇ ಅಂತೇಳಿ ಅಲ್ಲ, ಅದೊಂದೇ ಕಾರಣಕ್ಕಾಗಿ ಸರ್ಕಾರ ಬಂದಿದೆ ಅಂತೇಳಿ ಅಲ್ಲ. ಗ್ಯಾರಂಟಿಗಳು ಕೂಡ ಜನರನ್ನ ಮನಗೆಲ್ಲುವ ನಿಟ್ಟಲ್ಲಿ ಒಂದು ಅಸ್ತ್ರವಾಗಿತ್ತು, ಅದನ್ನು ಪ್ರಯೋಗಿಸಿದೆ. ಯಾಕಂದರೆ ಬಹಳಷ್ಟು ಕಡೆಗಳಲ್ಲಿ ಜನರನ್ನು ಮಾತನಾಡಿಸಿದಾಗ ಅವ್ರಿಗೆ ಬರುತ್ತೆ ಅನ್ನುವಂಥ ಯಾವುದೇ ಗ್ಯಾರಂಟಿ ಇರಲಿಲ್ಲ. ಈ ಗ್ಯಾರಂಟಿಗಳು ಅನುಷ್ಠಾನ ಆಗಿಬಿಡುತ್ತೆ ಅನ್ನುವಂಥ ವಿಶ್ವಾಸ ಏನು ಜನಸಾಮಾನ್ಯರಲ್ಲಿ, ಮತದಾರರಲ್ಲಿ ಬಹಳ ಇನ್ಫ್ಲೂಯೆನ್ಸ್ ಆಗಿ ಇರಲಿಲ್ಲ. ಆದರೂ ಸರ್ಕಾರ ಒಂದು ಪಕ್ಷವಾಗಿ ಅವರು ಕೊಟ್ಟಂತಹ ಭರವಸೆಯನ್ನು ಅವರು ಈಡೇರಿಸಿದ್ದಾರೆ, ಸರ್ಕಾರವಾಗಿ ಈಡೇರಿಸ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವತ್ತು ಅದು ಜನರಿಗೆ ಮಾಮೂಲಿ ಆಗಿದೆ. ಹೌದು, ಬರ್ತಾ ಇದೆ ನಮಗೆ ಗ್ಯಾರಂಟಿ ಅನ್ನೋದು ಜನರಿಗೆ ಗೊತ್ತಾಗಿದೆ. ಈಗ ಕರ್ನಾಟಕ ಮಾದರಿಯಲ್ಲೇ ತೆಲಂಗಾಣದಲ್ಲೂ ಕೂಡ ಇವರು ಯಾವಾಗ ಕರ್ನಾಟಕದಲ್ಲಿ ಅನುಷ್ಠಾನಗೊಳಿಸಿದ್ರು ಅದನ್ನು ತೆಲಂಗಾಣದಲ್ಲಿ ಪ್ರಚಾರ ಮಾಡಿದರು, ತೆಲಂಗಾಣದಲ್ಲಿ ಅಧಿಕಾರಕ್ಕೆ ಬಂದರು, ತೆಲಂಗಾಣದಲ್ಲಿ ಮತ್ತೆ ಅನುಷ್ಠಾನಗೊಳಿಸಿದ್ರು. ಬೇರೆ ರಾಜ್ಯಗಳದೇ ಪ್ರಾಮಿಸನ್ನು ಕಾಂಗ್ರೆಸ್ನವರು ಮಾಡಿದರು. ಆಗೆಲ್ಲ ಹೇಳಿದ್ದೇನು, ಕರ್ನಾಟಕ ಮಾಡೆಲ್. ಇದು ಕಾಂಗ್ರೆಸ್ನವರು ಹೇಳಿದಂತಹ ಮಾತು, ಕರ್ನಾಟಕ ಮಾಡೆಲ್, ಗ್ಯಾರಂಟಿಗಳು ಕರ್ನಾಟಕ ಮಾಡೆಲ್, ಕಾಂಗ್ರೆಸ್ ಮಾಡೆಲ್. ಇದನ್ನು ಹೇಳಿದ್ಯಾರು? ಕಾಂಗ್ರೆಸ್ನವರು. ಗ್ಯಾರಂಟಿಗಳನ್ನು ಪದೇ ಪದೇ ಟೀಕೆ ಮಾಡ್ತಾ ಇದ್ರು ಪ್ರಧಾನಿ ಮೋದಿ. ಬಹುಶಃ ಸಿದ್ದರಾಮಯ್ಯನವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರ ಈ ಮಾತನ್ನ ಅನೇಕ ಬಾರಿ ಉಲ್ಲೇಖ ಮಾಡ್ತಾ ಇರ್ತಾರೆ. ನಮ್ಮ ರಾಜ್ಯ ಆರ್ಥಿಕವಾಗಿ ದಿವಾಳಿ ಆಗುತ್ತೆ ಅಂತೇಳಿ ಮೋದಿಯವರು ಭವಿಷ್ಯ ನುಡಿದಿದ್ರು ಅನ್ನುವಂತಹ ಮಾತುಗಳನ್ನು ಕೋಟ್ ಮಾಡ್ತೇನೆ ನಾವು ಇದನ್ನು ಕೊಡ್ತೀವಿ ಅಂತ ಹೇಳ್ತಾ ಇರ್ತಿದ್ರು. ಪ್ರಧಾನಿ ಮೋದಿ ಟೀಕೆ ನಡುವೆಯೂ ಕೂಡ ಬಿಜೆಪಿ ರಾಜ್ಯಗಳಲ್ಲೂ ಇದರ ಅಳವಡಿಕೆ ಆಗಿರುವಂಥದ್ದನ್ನು ಕಾಂಗ್ರೆಸ್ನವರು ಎತ್ತಿ ಆಡಿದ್ದಾರೆ. ಬಿಜೆಪಿ ಪ್ರಣಾಳಿಗಳಲ್ಲೂ ಕೂಡ ಗ್ಯಾರಂಟಿಗಳದ್ದೇ ಅಂಶಗಳಿದ್ದಂಥದ್ದನ್ನು ಅವರು ಗುಣಗಾನ ಮಾಡಿದ್ದಾರೆ ಬಿಜೆಪಿಯವರು.
ಮತ್ತು ಅದನ್ನು ಕಾಂಗ್ರೆಸ್ನವ್ರು ನೋಡಿ ನಮ್ಮನ್ನು ನೋಡಿ ಇವರು ಮಾಡ್ತಾ ಇದ್ದಾರೆ, ನಮ್ಮನ್ನು ಇವರು ಕಾಪಿ ಮಾಡ್ತಾ ಇದ್ದಾರೆ ಅಂತೇಳಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು. ಗ್ಯಾರಂಟಿಗಳಿಂದಾಗಿ ಮಹಾರಾಷ್ಟ್ರ, ಬಿಹಾರ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಬಿಜೆಪಿ ಕೂಡ ಜಯಭೇರಿಯನ್ನು ಬಾರಿಸಿದೆ. ಅಲ್ಲೂ ಅವರು ಲಾಡ್ಲಿ ಬೆಹನ ಇರ್ಬೋದು, ಈ ರೀತಿಯಾದಂತಹ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ, ಅಧಿಕಾರಕ್ಕೆ ಬಂದಿದ್ದಾರೆ. ಈ ಎಲ್ಲ ವಿಚಾರಗಳು ಇರುವಾಗಲೇ ರಾಜ್ಯ ಸರ್ಕಾರ ಈಗ ಗಿವ್ ಇಟ್ ಅಪ್ ಅನ್ನುವಂತಹ ಸೂತ್ರ ಬಿಟ್ಬಿಡಿ ಅಂತ, ಗಿವ್ ಇಟ್ ಅಪ್ ಅಂದರೆ ಬಿಟ್ಬಿಡಿ, ಪ್ಲೀಸ್ ಬಿಟ್ಬಿಡಿ ಅಂತ ಹೇಳುವಂತಹ ಕಡೆಗೆ ಹೊರಟಿದ್ದಾರೆ. ಗ್ಯಾರಂಟಿಗಳನ್ನು ಬಿಟ್ಬಿಡಿ ಎಂಬ ಸೂತ್ರವನ್ನು ಈಗ ಸರ್ಕಾರ ಹೆಣೆಯುತ್ತಾ ಸರ್ಕಾರಿ ನೌಕರರು, ಶ್ರೀಮಂತರಿಗೆ ತ್ಯಾಗಮಯಿಗಳಾಗೋದಕ್ಕೆ ಕರೆಯನ್ನು ಕೊಡೋದಕ್ಕೆ ಚಿಂತನೆ ನಡೀತಾ ಇದೆ ಅಂತ ಹೇಳುವಂಥದ್ದು ಇದೆ ಸರ್ಕಾರದ ಮಟ್ಟದಲ್ಲಿ. ಗ್ಯಾಸ್ ಸಬ್ಸಿಡಿ ಅಂತೆಯೇ ಗೃಹ ಜ್ಯೋತಿ ಶಕ್ತಿ ತ್ಯಜಿಸುವುದಕ್ಕೆ ಮನವಿಯನ್ನು ಮಾಡಬಹುದು. ಗ್ಯಾಸ್ ಸಬ್ಸಿಡಿಯಲ್ಲಿ ಹೇಗೆ ಗ್ಯಾಸ್ ಸಬ್ಸಿಡಿಯನ್ನು ಬಿಟ್ಬಿಡಿ ಅಂತ ಹೇಳಿ ಪ್ರಧಾನಿ ಮೋದಿಯವರೇನು ಕರೆ ಕೊಟ್ಟರು, ಇಡೀ ದೇಶದಲ್ಲಿ ಜನ ಅದರಲ್ಲಿ ಭಾಳಷ್ಟು ಜನ ಅದನ್ನು ಫಾಲೋ ಮಾಡಿದರು, ಇನ್ನೊಂದಷ್ಟು ಜನರನ್ನು ಮುಂದೆ ಗಿವ್ ಅಪ್ ಆಯ್ತದು. ಈಗ 30% ಫಲಾನುಭವಿಗಳು ಸ್ಪಂದಿಸುವಂತಹ ವಿಶ್ವಾಸ ಸರ್ಕಾರಕ್ಕೆ ಇದೆ. ನಾವು ಗಿವ್ ಅಪ್ ಅಂತ ಕೇಳಿದರೆ 30% ಜನ ಸ್ಪಂದಿಸ್ಬೋದು. ಮಾರ್ಚ್ 6ರ ಬಜೆಟ್ನಲ್ಲಿ ಗಿವ್ ಇಟ್ ಅಪ್ ಸೂತ್ರ ಪ್ರಕಟಗೊಳ್ಳುತ್ತಾ ಅನ್ನೋದನ್ನು ಕುತೂಹಲದಿಂದ ನೋಡಬೇಕಿದೆ. ಶ್ರೀಮಂತರು ಬಿಟ್ಟುಕೊಟ್ರೆ ಅಭಿವೃದ್ಧಿ ಕೆಲಸಗಳಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ಸರ್ಕಾರದ ಚಿಂತನೆ. ಪ್ರಧಾನಿ ಮೋದಿ ಮಾದರಿಯಲ್ಲಿ ಸಿದ್ದರಾಮಯ್ಯನವರು ಕೂಡ ಇಂಥದ್ದೊಂದು ಸೂತ್ರವನ್ನು ಹೆಣೆಯುವುದಕ್ಕೆ ರೆಡಿ ಆಗ್ತಾ ಇದ್ದಾರೆ. ಮೋದಿ ಕರೆಗೆ ಸಿಕ್ಕ ಸ್ಪಂದನೆಯಂತೆಯೇ ಸಿದ್ದರಾಮಯ್ಯನವ್ರಿಗೂ ಕೂಡ ಸ್ಪಂದನೆ ಸಿಗುತ್ತಾ? ಶ್ರೀಮಂತರು 2,000 ರೂಪಾಯಿ ಅಥವಾ ವಿದ್ಯುತ್ ಫ್ರೀ ಅಥವಾ ಬಸ್ ಫ್ರೀಯನ್ನು ಬಳಕೆ ಮಾಡ್ತಾ ಇರುವಂಥವರಲ್ಲಿ ಬಿಟ್ಬಿಡ್ತಾರಾ ಅನ್ನುವ ಕುತೂಹಲ ಇದ್ದೇ ಇದೆ. ಈ ವಿಚಾರದಲ್ಲಿ ಜನಸಾಮಾನ್ಯರು ಹಾಗಾದರೆ ಸರ್ಕಾರದಲ್ಲಿ ಇಂಥದ್ದೊಂದು ಚಿಂತನೆ ಇದೆ, ನಮಗೆ ಭಾರ ಆಗ್ತಾ ಇದೆ ಅಂತೇಳಿ ಸರ್ಕಾರ ಹೇಳ್ತಿರುವಾಗ ಜನಸಾಮಾನ್ಯರು ಏನು ಹೇಳ್ತೀರ ಅನ್ನೋದು ನಿಮಗೆ ತೋರಿಸ್ತೀನಿ. ಶಕ್ತಿ ಏನಿದೆ ಅವ್ರಿಗೆ ನಮ್ಗೇನಿಲ್ಲ ಸರ್, ನಾವು ಬರ್ಡನ್ ಆಗಲ್ಲ, ನಾವು ಚೆನ್ನಾಗಿದ್ದೀವಿ, ನಮಗೆ ಭಗವಂತ ಚೆನ್ನಾಗಿ ಕೊಟ್ಟಿದ್ದೇನೆ ಅಂತ ಇರೋರು ಯಾರಿದ್ದಾರೆ ಶಕ್ತಿವಂತರು, ಅವರು ಬೇರೆಯವ್ರಿಗೆ ಅವಕಾಶ ಕೊಟ್ಟರೆ ಬಡವ್ರಿಗೆ ಅದು ಅನುಕೂಲ ಆದರೆ ಅದು ಅವ್ರಿಗೆ ಒಳ್ಳೇದಾಗುತ್ತೆ, ಅವ್ರ ಜನಗಳಿಗೆ ಸಾರ್ವಜನಿಕರಿಗೆ ಒಳ್ಳೇದಾಗುತ್ತೆ, ಮತ್ತು ರಾಜ್ಯ ಸರ್ಕಾರಕ್ಕೆ ಒಳ್ಳೇದಾಗುತ್ತೆ ಅಂತ ನನ್ನ ಮನೋಭಾವನೆ. ಶ್ರೀಮಂತರಿಗೆ ಏನು ಬಡವ್ರಿಗೆ ಬಿಡಲಿ ಬಿಡಿ, ಬಡವ್ರಿಗೆ ಕೊಡಿ, ಶ್ರೀಮಂತರಿಗೆ ಯಾಕೆ? ಇರೋರಿಗೆ ಕೊಟ್ರೆ ಏನು ಉಪಯೋಗ? ಇಲ್ದಿದ್ದವ್ರಿಗೆ ಕೊಡಿ, ಹಸಿರೋರಿಗೆ ಊಟ ಕೊಡಿ, ಹಸು ಇರೋರಿಗೆ ಏನಿಗೆ ಊಟ? ಈಗ ಶ್ರೀಮಂತರಿಗೂ ಹೋಗ್ತಾ ಇದೆ, ಬಡವ್ರಿಗೂ ಹೋಗ್ತಾ ಇದೆ. ಆಕ್ಚುಲಿ 2,000 ರೂಪಾಯಿ ಅವರೇ ತಗೊಂಡು ಈಗ ಎಲ್ಲ ಕಾರ್ಗಳೆಲ್ಲ ತಗೊಂತಾ ಇದಾರೆ, ಕೆಲವರು ಚಿನ್ನ ಗಿನ್ನ ಎಲ್ಲ ಮಾಡಿಸ್ಕೊಂತ ಇದಾರೆ. ಅದೇ ಈಗ ನಿಮ್ಗೆ ಆಗಲ್ಲ ಅಂದಮೇಲೆ, ನಿಮ್ಗೆ ಇದೆ ಅಂದಮೇಲೆ ಅಟ್ಲೀಸ್ಟ್ ಇಲ್ದಿರೋರ್ಗಾದ್ರೂ ಆಗ್ಲಿ ಬಿಡಿ. ರೂಲ್ಸ್ ಅಂದ್ಮೇಲೆ ಈಗ ಒಬ್ಬರಿಗೆ ಅವ್ರಿಗೂ ಇರೋರಿಗೆ ಒಂಥರ ಇಲ್ಲದ್ರಿಗೆ ಒಂಥರ ಮಾಡೋಕ್ಕಾಗಲ್ಲ, ಎಲ್ರಿಗೂ ಒಂದೇ ರೂಲ್ಸ್ ಮಾಡ್ಬೇಕಲ್ವಾ? ಇಲ್ಲ ಪೂರ್ತಿ ಕ್ಯಾನ್ಸಲ್ ಮಾಡಬೇಕು, ಇಲ್ಲ ಎಲ್ರಿಗೂ ಸಿಗೋ ಥರ ಸೌಲಭ್ಯ ನೋಡ್ಕೋಬೇಕು ಅಷ್ಟೇ. ಅವರು ರಿಟರ್ನ್ ಮಾಡಿದ್ರೆ ಪರವಾಗಿಲ್ಲ, ರಿಟರ್ನ್ ಮಾಡಿ ಗೌರ್ಮೆಂಟ್ಗೆ ರಿಟರ್ನ್ ಮಾಡಿದ್ರೆ ಅದು ಒಳ್ಳೇದೇ. ಯಾಕಂದ್ರೆ ಈ ಅನುಕೂಲ ಇರೋರು, ಅನುಕೂಲ ಇಲ್ಲದೆ ಇರೋರ್ಗಾದ್ರೆ ನಡೀತದೆ. ಅನುಕೂಲ ಇರೋರಾದ್ರೆ ರಿಟರ್ನ್ ಕೊಟ್ರೆ ಒಳ್ಳೇದೇ ಅದು. ಆದ್ರೆ ಯಾರು ಕೊಡ್ತಾ ಇಲ್ಲ ಇವತ್ತೊಂದು ದಿವಸ. ಅನುಕೂಲ ಇರೋರು ಕೊಡ್ತಾ ಇಲ್ಲ, ತುಂಬಾ ಅನುಕೂಲ ಇರೋರು ಇದಾರೆ, ಕೊಡ್ತಾ ಇಲ್ಲ. ಬೇಡ ಅಂತ ಅಪ್ಲೈನೇ ಮಾಡಿಲ್ಲ ಸರ್ ನಾವು. ಓಕೆ, ವಿದ್ಯಾವಂತರು ಓದಿದೀವಿ, ದುಡಿತೀವಿ ಅಂದಾಗ ಯಾಕೆ ಸರ್ಕಾರದ ಅನ್ನ ಸರಿಯಾದೆಲ್ಲ ಬಳಸ್ಕೊಳ್ಳೋದು? ಸೊ ಹಾಗಾಗಿ ಬಳಸ್ಕೊಂಡೇ ಇಲ್ಲ ನಾವು. ಹೀಗೆ ಜನರಲ್ಲಿ ಇದರ ಬಗ್ಗೆ ಇರುವಂತಹ ಅಭಿಪ್ರಾಯವು ಕೂಡ ಬಹಳ ಮುಖ್ಯ ಆಗಿದೆ. ನೋಡಿ, ಬಹಳ ಇಂಟ್ರೆಸ್ಟಿಂಗ್ ಆಗಿ ಜನ ಹೇಳ್ತಿರುವಂತಹ ಅಂಶಗಳನ್ನು ನಾವು ಗಮನಿಸಿದ್ವಿ. ಜನಸಾಮಾನ್ಯರಿಗೂ ಕೂಡ ಗೊತ್ತಿದೆ, ತಮ್ಮ ನಡುವೆ ಶ್ರೀಮಂತರು ಕೂಡ ಇದರ ಬೆನಿಫಿಷಿಯರೀಸ್ ಇದ್ದಾರೆ ಅನ್ನುವಂಥದ್ದು ಜನಸಾಮಾನ್ಯರಿಗೂ ಕೂಡ ಗೊತ್ತಿದೆ. ಅವರು ಅದನ್ನು ಹೇಳ್ತಾ ಇದ್ದಾರೆ. ವಿಶೇಷವಾಗಿ ಗಂಡುಮಕ್ಕಳು ಹೇಳ್ತಾ ಇರುವಂಥ ಸಂದರ್ಭಗಳಲ್ಲಿ ಯಾವ ರೀತಿಯಾದಂಥ ಅಭಿಪ್ರಾಯ ವ್ಯಕ್ತವಾಗ್ತಾ ಇತ್ತು ಅನ್ನೋದ್ರ ಕೂಡ ನಮ್ಗೆ ವಿದ್ಯಾವಂತರ ಅಭಿಪ್ರಾಯಗಳು ಹೇಗೆ ವ್ಯಕ್ತವಾಗ್ತಾ ಇತ್ತು ಅಂತ ಅನ್ನೋದು ಗೊತ್ತಾಗುತ್ತೆ. ಹಾಗೆಯೇ ಅಲ್ಲಿ ಒಬ್ಬರು ಮಹಿಳೆ ಹೇಳುವಂಥದ್ದು ಕೂಡ ಭಾಳ ಇಂಟ್ರೆಸ್ಟಿಂಗ್. ಏನಂದರೆ ಅವ್ರು ಹೇಳ್ತಾರೆ, ಕೊಟ್ಟರೆ ಎಲ್ರಿಗೂ ಕೊಡಿ, ಇಲ್ದ್ರೆ ಯಾರಿಗೂ ಕೊಡಬೇಡಿ ಅಂತೇಳಿ, ಸಮಾನ ನ್ಯಾಯ ಅನ್ನುವಂಥ ರೀತಿಯಲ್ಲಿ ಅವರು ಕೂಡ ಮಾತನಾಡ್ತಾ ಇದ್ದಾರೆ. ಇಲ್ಲಿ ಇದರ ನಡುವೆ ಗ್ಯಾರಂಟಿಗಳ ಅನುಷ್ಠಾನ ಸಮಿತಿಯ ರಾಜ್ಯ ಅಧ್ಯಕ್ಷರಾಗಿರ್ತಕ್ಕಂಥ ಎಚ್ ಎಂ ರೇವಣ್ಣ ಅವರು ಏನು ಹೇಳಿದ್ದಾರೆ ಅಂತ ತೋರಿಸ್ತೀನಿ. ಡಿ.ಕೆ. ಶಿವಕುಮಾರ್ ಅವರು ಹೇಳಿದ್ರು ಹೊರೆ ಆಗ್ತಿದೆ ಸರ್ಕಾರಕ್ಕೆ ಅಂತ, ಆಗಿದೆಯಾ ಇಲ್ವಾ ಅಂತ? ಹೊರೆ ಅಲ್ಲ, ಕರೆಕ್ಟಾಗಿ ಅಂತ ಹೇಳಿದ್ರೆ ಕಾರ್ಯಕ್ರಮ ಅಂತಂದಾಗ ಅದು ಅದರಲ್ಲಿ ಹೊರೆನೂ ಆಗುತ್ತೆ, ಇನ್ನೊಂದರಲ್ಲಿ ಸಹಾಯನೂ ಆಗುತ್ತೆ. ಹೊರೆ ಅಂತ ಹೇಳಿದ್ರೆ ಲಾಸ್ ಆಗಿರೋದಾಗಲಿ, ಇದೆಲ್ಲ ವೇಸ್ಟ್ ಆಗಿರೋದಾಗಲಿ, ದುರುಪಯೋಗ ಆಗಿರೋದಾದರೆ ವೇಸ್ಟು. ಇದು ಜನತೆಗೆ ಹಂಚಿ ಅದ್ರ ಮೂಲಕ ಟ್ಯಾಕ್ಸು ಬರ್ತಾ ಇದೆ, ಆದಾಯ ಜಾಸ್ತಿ ಆಗಿದೆ, ಉದ್ಯೋಗ ಸೃಷ್ಟಿಯಾಗಿದೆ ಅಂದಾಗ ಹೊರೆ ಅಂತ ಪದಕ್ಕೆ ಅಷ್ಟು ಅರ್ಥ ಬರೋದಿಲ್ಲ. ಹೀಗೆ ಇಲ್ಲಿ ಎಲ್ಲರೂ ಕೂಡ ಹೇಳ್ತಾ ಇರೋದು ಇದು ಹೊರೆ ಅಲ್ಲ ಅನ್ನುವಂಥ ಅಭಿಪ್ರಾಯವೂ ಕೂಡ ವ್ಯಕ್ತವಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಒಬ್ಬರು ಹೊರೆ ಅಂತ ಕೂಡ ಹೇಳಿದ್ದಾರೆ. ಹೊರೆ ಹೊತ್ತುಕೊಂಡಿದ್ದೀರಿ, ಹೊರೆನ ಹೊರಬೇಕು ಅಂತೇಳಿ ನೀವಾಗಿ ಇಷ್ಟಪಟ್ಟು ಹೊತ್ಕೊಂಡಿರುವಂತಹ ಹೊರೆ ಇದು. ನಾವೇ ಈ ಹೊರೆನ
ಹೊತ್ಕೊಂಡು ನಿಮಗೆಲ್ಲ ಅನುಕೂಲ ಮಾಡ್ತೀವಿ ಅಂತ ಹೇಳ್ಕೊಂಡು ಕಾಂಗ್ರೆಸ್ನವರು 2023 ಹೇಳಿದಂಥವ್ರು. ಈಗ ಆವಾಗ ಹೇಳುವಾಗ ಹೊರೆ ಹೊರೋದಕ್ಕೆ ರೆಡಿ ಇದ್ದಂಥವ್ರು ಈಗ ಹೊರೆ ಹೊರಿಸಿದ ಮೇಲೆ ಅದು ನನಗೆ ಭಾಳ ಭಾರ ಆಗ್ತಿದೆ ಅಂತ ಹೇಳಿದರೆ ಏನರ್ಥ? ಕಾರಣಕ್ಕಾಗಿ ಗ್ಯಾರಂಟಿ ವಿಚಾರದಲ್ಲಿ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶಿಸುವಂಥದ್ದು ಕೂಡ ಅಷ್ಟೇ ಮುಖ್ಯ. ರಾಜ್ಯಪಾಲರ ಅಂಗಳಕ್ಕೆ ನೇಮಕಾತಿ ಹೊಸ ದಾಳ, ಕಾನೂನು ಹೋರಾಟದೊಂದಿಗೆ ನೇಮಕ ಪ್ರಕ್ರಿಯೆ, ಸಂಜೆ ಕ್ಯಾಬಿನೆಟ್ನಲ್ಲಿ ಸಿಗುತ್ತಾ ಸಿಹಿ ಸುದ್ದಿ. ಇದುವೇ ಚದುರಂಗದ ಎರಡನೇ ಸ್ಟೋರಿ. ಗವರ್ನರ್ ಅಂಗಳಕ್ಕೆ ನೇಮಕಾತಿ. ಯಾವಾಗ ಯುವಕರು ಯುವತಿಯರು ಸೇರಿ ಧಾರವಾಡದಲ್ಲಿ ಬೀದಿಗಿಳಿದು ನೋಡಿ ನಮಗೆ ಉದ್ಯೋಗ ಕೊಡದೆ ಹೋದರೆ ನಾವು ಹೋರಾಟವನ್ನು ತೀವ್ರಗೊಳಿಸಿಬಿಟ್ಟೇಳಿ 25-30 ಸಾವಿರದಷ್ಟು ಯುವಕ ಯುವತಿಯರು ಬೀದಿಗೆ ಬಂದರೂ ರಾಜ್ಯ ಸರ್ಕಾರವೂ ಅಲರ್ಟ್ ಆಗಿದೆ, ಪ್ರತಿಪಕ್ಷಗಳು ಕೂಡ ಅಲರ್ಟ್ ಆಗಿದ್ದಾವೆ. ಪ್ರತಿಪಕ್ಷಗಳು ಇದನ್ನು ಸರ್ಕಾರದ ವಿರುದ್ಧದ ಅಸ್ತ್ರವಾಗಿ ಪ್ರಯೋಗಿಸುವುದಕ್ಕೆ ಮುಂದಾದರೆ ಆಡಳಿತ ಪಕ್ಷ ತನ್ನ ಎಚ್ಚರಿಕೆಯ ನಡೆಯನ್ನು ಇಡದೇ ಹೋದರೆ ಈಗ ತೊಂದರೆಯನ್ನು ನಾವು ಎದುರಿಸಬೇಕಾಗುತ್ತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡಿದೆ. ಯಾಕಂದರೆ ಯುವಕರ ಸಿಟ್ಟು, ಯುವಕರ ಆಕ್ರೋಶ ಯಾವುದೇ ಸರ್ಕಾರಗಳಿಗಾದರೂ ಅದು ಎಚ್ಚರಿಕೆಯ ಕರೆಗಂಟೆನೇ ಆಗಿರುತ್ತೆ. ಆ ಎಚ್ಚರಿಕೆಯ ಕರೆಗಂಟೆಯ ನಂತರ ರಾಜ್ಯ ಸರ್ಕಾರ ಈಗ ನೇಮಕಾತಿ ವಿಚಾರದಲ್ಲಿ ಬಹಳ ಮುಖ್ಯವಾದಂತಹ ಪ್ರಯತ್ನಗಳ ಕಡೆಗೆ ಕೈ ಹಾಕದಂಗೆ ಗೋಚರಿಸ್ತಾ ಇದೆ. ಬಿಜೆಪಿಯ ಉದ್ಯೋಗ ನೇಮಕಾತಿ ಅಸ್ತ್ರಕ್ಕೆ ಕಾಂಗ್ರೆಸ್ನವರು ಒಂದು ಪ್ರತ್ಯಸ್ತ್ರವನ್ನು ಕೂಡ ಹೂಡೋದಿಕ್ಕೆ ಮುಂದಾಗಿದ್ದಾರೆ. ರಾಜ್ಯಪಾಲರ ಅಂಗಳಕ್ಕೆ ಚೆಂಡನ್ನು ಹಾಕಿ ಸರ್ಕಾರ ಅತ್ಯಂತ ಜಾಣ ನಡೆಯನ್ನು ಇಡೋದಕ್ಕೆ ಹೊರಟಿದೆ. ಶೀಘ್ರವೇ ನೇಮಕಾತಿಗೆ ಇಂಗಿತವನ್ನು ವ್ಯಕ್ತಪಡಿಸ್ತಾನೆ. ಸಂಜೆಯೇ ಅಂತಿಮ ತೀರ್ಮಾನಕ್ಕೆ ಸರ್ಕಾರ ಬರುವಂತಹ ಸಾಧ್ಯತೆಯೂ ಕೂಡ ಇದೆ. ಇದೇ ಸಂದರ್ಭದಲ್ಲೇ ಇವತ್ತು ಕಾಂಗ್ರೆಸ್ನ ಸರ್ಕಾರದ ಸಚಿವರುಗಳು, ವಿಶೇಷವಾಗಿ ದಲಿತ ಸಮುದಾಯದ ಸಚಿವರುಗಳು ಇವತ್ತು ರಾಜ್ಯಪಾಲರನ್ನ ಭೇಟಿಯಾಗಿದ್ದಾರೆ. ರಾಜ್ಯಪಾಲರನ್ನ ಭೇಟಿಯಾಗಿ ಒಳ ಮೀಸಲಾತಿಯ ವಿಚಾರವನ್ನು ಪ್ರಸ್ತಾಪ ಮಾಡಿ ಬಂದಿದ್ದಾರೆ. ಇಲ್ಲಿ ಯಾವ ಕಾರಣಕ್ಕಾಗಿದು ಅನ್ನುವಂಥ ನಾವು ಗಮನಿಸಬೇಕು. ಜೆನ್ಜಿ ಪ್ರಹಾರ ಈ ಬಜೆಟ್ನಲ್ಲಿ ಪರಿಹಾರವನ್ನು ತಂದುಕೊಡುತ್ತಾ ಅನ್ನುವಂತಹ ಅನುಮಾನ ಅಥವಾ ಕುತೂಹಲ ಅಥವಾ ನಿರೀಕ್ಷೆ ಇವುಗಳೆಲ್ಲ ಇದ್ದೇ ಇದ್ದಾವೆ. ಜೆನ್ಜಿ ಹೋರಾಟಕ್ಕೆ ಮಣಿದಂತಹ ರಾಜ್ಯ ಸರ್ಕಾರ ಸಿಎಂ ನೇತೃತ್ವದಲ್ಲಿ ಸಭೆಯನ್ನು ಕೂಡ ನಡೆಸಲಿದೆ. ಸರ್ಕಾರ ಇಮಿಡಿಯೇಟ್ ಆಗಿ ಜೆನ್ಜಿ ಹೋರಾಟಕ್ಕೆ ಸ್ಪಂದಿಸಿದೆ. ಮುಖ್ಯಮಂತ್ರಿಗಳೇ ಖುದ್ದಾಗಿ ತಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ ಮೂಲಕವಾಗಿ ಹೇಳ್ಕೊಂಡಿದ್ದಾರೆ. ಒಳ ಮೀಸಲಾತಿ ಜಾರಿ ಸವಾಲುಗಳ ಬಗ್ಗೆ ದಲಿತ ಸಚಿವರುಗಳೊಂದಿಗೂ ಕೂಡ ಸಭೆಯನ್ನು ಮುಖ್ಯಮಂತ್ರಿಯವರು ನಡೆಸಿದ್ದಾರೆ. ಒಳ ಮೀಸಲಾತಿ ಕಗ್ಗಂಟು, ಕಾನೂನು ತೊಡಕುಗಳ ಬಗ್ಗೆಯೂ ಕೂಡ ಸಮಾಲೋಚನೆಯನ್ನು ನಡೆಸಲಾಗಿದೆ. ಯಾಕಂದರೆ ಒಳ ಮೀಸಲಾತಿಯನ್ನು ಸರ್ಕಾರ ಘೋಷಣೆ ಮಾಡಿದೆ. ಅದಕ್ಕೆ ಸಂಬಂಧಪಟ್ಟಂತಹ ನಿರ್ಧಾರಗಳನ್ನು ಸರ್ಕಾರ ಕೈಗೊಂಡಿದೆ. ನೇಮಕಾತಿ ಪ್ರಕ್ರಿಯೆ ಆರಂಭಿಸೋದಕ್ಕೆ ಇಂಗಿತವನ್ನು ಸರ್ಕಾರ ಹೊಂದಿದೆ. ಆದರೆ ಕ್ಯಾಬಿನೆಟ್ನಲ್ಲಿ ಅಂತಿಮ ತೀರ್ಮಾನಕ್ಕೆ ಸರ್ಕಾರ ಬರುವಂಥದ್ದಿದೆ. ಈ ತೀರ್ಮಾನಕ್ಕೆ ಬರೋದಕ್ಕೆ ಮುಂಚಿತವಾಗಿಯೇ ಬಜೆಟ್ನಲ್ಲಿನೇ ನೇಮಕಾತಿ ಅಂಶಗಳನ್ನು ಸೇರಿಸಿ ಘೋಷಿಸುವ ಬಗ್ಗೆಯೂ ಕೂಡ ಚರ್ಚೆಗಳು ನಡೆದಿದ್ದಾವೆ. ಬಜೆಟ್ನಲ್ಲೇ ಸೇರಿಸ್ಬಿಡೋದು. ಹಾಗಾಗಿ ಯುವಕರಿಗೆ ಒಂದು ಭರವಸೆಯನ್ನು ಕೊಟ್ಟುಬಿಡೋದು. ನೋಡಿ, ನಾವು ಬಜೆಟ್ನಲ್ಲಿ ಹೇಳಿಬಿಟ್ಟಿದ್ದೀವಿ, ಪ್ರಕ್ರಿಯೆ ಶುರು ಮಾಡ್ತೀವಿ ಅಂತ ಹೇಳ್ಕೊಂಡು. ಟೇಕ್ಸ್ ಇಟ್ಸ್ ಓನ್ ಟೈಮ್. ಆಮೇಲೆ ಅದಕ್ಕೆ ಅದರದೇ ಆದಂಥ ಕಾಲ ಹಿಡ್ಕೊಳ್ಳುತ್ತೆ. ರಾಜ್ಯಪಾಲರ ಭೇಟಿ ಮಾಡಿ ಬಿಲ್ಗೆ ಅಂಕಿತ ಹಾಕುವಂತೆ ನಿಯೋಗದಿಂದ ಮನವಿ ಸಲ್ಲಿಕೆಯಾಗಿದೆ. ಒಳ ಮೀಸಲಾತಿಗೆ ಸಂಬಂಧಪಟ್ಟಂತಹ ಬಿಲ್ಗೆ ಅಂಕಿತ ಹಾಕಬೇಕು. ಕೋರ್ಟ್ನಲ್ಲಿರುವ ಒಳ ಮೀಸಲಾತಿ ವಿಚಾರಕ್ಕೆ ಕಾನೂನು ಮೂಲಕ ಪರಿಹಾರವನ್ನು ಹುಡುಕಿಕೊಳ್ಬೇಕು. ಯಾಕಂದರೆ ಒಳ ಮೀಸಲಾತಿಯನ್ನು ಹಂಚಿಕೆ ಮಾಡಿದ್ದು ಸರ್ಕಾರಿ ಮಟ್ಟದಲ್ಲಿ ಆದೇಶ ಹೊರಡಿಸಿದಷ್ಟು ಸುಲಭ ಇಲ್ಲ. ಇದು ಜಾರಿ ಆಗಬೇಕು ಅಂತಿದ್ರೆ ಕೋರ್ಟ್ನಲ್ಲೂ ಕೂಡ ಇದು ಇತ್ಯರ್ಥ ಆಗಬೇಕಾಗತ್ತೆ. ನೇಮಕಾತಿ ಪ್ರಕ್ರಿಯೆ ಶುರು ಮಾಡುವಂಥದ್ದು, ಹಂತ ಹಂತವಾಗಿ ಭರ್ತಿ ಮಾಡುವಂಥದ್ದು, ಈ ವಿಚಾರಗಳಲ್ಲಿ ಸರ್ಕಾರ ತನ್ನ ತೀರ್ಮಾನಗಳನ್ನು ನಿರ್ದಿಷ್ಟವಾಗಿ ತೆಗೆದುಕೊಂಡ ಹೊರತಾಗಿಯೂ ಕೂಡ ಕಾನೂನಾತ್ಮಕವಾಗಿ ಅದನ್ನು ನೋಡಬೇಕಾಗತ್ತೆ. ಅದು ಕಾನೂನಿನ ಸ್ಕ್ರೂಟಿನಿಗೆ ಒಳಗಾಗತ್ತೆ. ಈಗ ಒಳ ಮೀಸಲಾತಿ ಇಲ್ಲಿ ಅನುಷ್ಠಾನ ಆಗದ ಹೊರತು ಹೊಸ ನೇಮಕಾತಿ ಕರ್ನಾಟಕದಲ್ಲಿ ಆಗಲ್ಲ ಅನ್ನೋದು ಶತಸಿದ್ಧ ಇದೆ. ಹೀಗಾಗಿನೇ ಒಳ ಮೀಸಲಾತಿಗೆ ಅಂಕಿತ ಹಾಕುವಂತೆ ರಾಜ್ಯಪಾಲರ ಮೇಲೆ ಒತ್ತಡ ಹೇರುವ ಪ್ರಯತ್ನವನ್ನು ಕಾಂಗ್ರೆಸ್ನ ದಲಿತ ಸಮುದಾಯದ ಸಚಿವರುಗಳು ಹೋಗಿ ರಾಜ್ಯಪಾಲರನ್ನ ಭೇಟಿಯಾಗಿ ಚರ್ಚೆ ನಡೆಸಿದ್ದಾರೆ. ರಾಜ್ಯಪಾಲರನ್ನ ಭೇಟಿ ಮಾಡಿದಂತಹ ಅಹಿಂದ ಸಚಿವರುಗಳ ನಿಯೋಗ ಇವರು ಹೋಗಿ ಸಿಎಂ ನೇತೃತ್ವದ ಸಭೆಯಲ್ಲಿ ರಾಜ್ಯಪಾಲರ ಮೇಲೆ ಒತ್ತಡ ಹೇರುವಂತಹ ತಂತ್ರಗಾರಿಕೆಯನ್ನು ಮಾಡಿದ್ದಾರೆ. ಒಳ ಮೀಸಲಾತಿ ಕಾರಣಕ್ಕೆ ನೇಮಕಾತಿಗೆ ಹಿನ್ನಡೆ ಆಗ್ತಾ ಇದೆ, ಹೀಗಾಗಿ ನೀವು ಅದಕ್ಕೆ ಸಹಿ ಹಾಕಬೇಕು ಅನ್ನುವಂಥದ್ದು ಇವರ ಮನವಿ. ಒಮ್ಮೆ ರಾಜ್ಯಪಾಲರು ಸಹಿ ಹಾಕಿದ್ದು ಅಂತ ಹೇಳಿದರೆ ಅದು ಕಾನೂನಿನ ರೂಪವನ್ನು ಪಡ್ಕೊಳ್ಳುತ್ತೆ. ರಾಜ್ಯಪಾಲರು ಸಹಿ ಮಾಡದೇ ಇದ್ದರೆ ಅದನ್ನೇ ದೊಡ್ಡ ಅಸ್ತ್ರ ಮಾಡ್ಕೊಳ್ಳೋದಕ್ಕೂ ಕೂಡ ಈಗ
ಕಾಂಗ್ರೆಸ್ನವರು ನಿರ್ಧರಿಸಿದ್ದಾರೆ. ಹೀಗಾಗಿ ಇಡೀ ಬಾಣವನ್ನು ಯಾವ ಕಡೆಗೆ ಪ್ರಯೋಗಿಸಬೇಕು ಅಂತೇಳಿ ಯೋಚನೆ ಮಾಡ್ತಾ ಇದ್ರು ಕಾಂಗ್ರೆಸ್ನವರು. ಏಕಾಏಕಿ ತಮ್ಮ ಮೇಲೆ ಬಾಣ ಪ್ರಯೋಗ ಮಾಡ್ತಾ ಇದ್ದಾಗ ಅದರಲ್ಲೇ ಒಂದು ಬಾಣವನ್ನು ಹೆಕ್ಕಿ ಬೇರೆ ಯಾರ ಮೇಲೆ ಬಿಡೋದು ಅಂತ ಈಗ ಅವರು ರಾಜ್ಯಪಾಲರ ಅಂಗಳಕ್ಕೆ ಹೋಗಿ ಅದನ್ನು ಬಿಟ್ಟು ಬಂದಿದ್ದಾರೆ. ಈ ಸಂದರ್ಭದಲ್ಲಿನೇ ಮೋದಿ ಹಾಗೂ ರಾಜ್ಯಪಾಲರಿಗೆ ಬಿಜೆಪಿಯವರು ಕೂಡ ಪತ್ರವನ್ನು ಬರೆದಿದ್ದಾರೆ. ನೇಮಕಾತಿ ವಿಚಾರವಾಗಿ ಪ್ರಧಾನಿ ಮೋದಿ ರಾಜ್ಯಪಾಲರ ಮಧ್ಯಪ್ರವೇಶಕ್ಕೆ ಬಿಜೆಪಿಯವರು ಕೂಡ ಆಗ್ರಹಿಸ್ತಾ ಇದ್ದಾರೆ. ಪ್ರಧಾನಿ ಮೋದಿ ರಾಜ್ಯಪಾಲರಿಗೆ ಪತ್ರ ಬರೆದ ಬಿಜೆಪಿ ಶಾಸಕ ಅರವಿಂದ ಬೆಲ್ಲದ ಅವರು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯದಲ್ಲಿ ಉದ್ಯೋಗ ಬಿಕ್ಕಟ್ಟು ಸೃಷ್ಟಿಯಾಗಿದೆ, ಯುವ ಸಮೂಹ ಕೆರಳಿದೆ ಅನ್ನುವಂತಹ ಅಂಶವನ್ನು ಪ್ರಧಾನಿಯವರ ಗಮನಕ್ಕೆ ಮತ್ತು ರಾಜ್ಯಪಾಲರ ಗಮನಕ್ಕೆ ತರೋದಕ್ಕೆ ಹೊರಟಿದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿಫಲ ಆಡಳಿತದಿಂದ ನೇಮಕಾತಿಗಳನ್ನು ಮಾಡಿಕೊಳ್ತಾ ಇಲ್ಲ ಅಂತ ಹೇಳಿ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಪರಿಸ್ಥಿತಿ ಗಂಭೀರವಾಗಿದೆ, ಮಧ್ಯಪ್ರವೇಶ ಮಾಡಬೇಕು ಅನ್ನುವಂತಹ ಮನವಿಯನ್ನು ಅರವಿಂದ್ ಬೆಲ್ಲದವರು ಮಾಡಿದ್ದಾರೆ. ಯಾಕಂದರೆ ಅವರ ಕ್ಷೇತ್ರದಲ್ಲಿ ಹೋರಾಟ ನಡೆದಿತ್ತು, ಧಾರವಾಡದಲ್ಲಿ ಹೋರಾಟ ನಡೆದಿತ್ತು. ಹೀಗಾಗಿ ಅವರು ಇಂಥದ್ದೊಂದು ಪತ್ರವನ್ನು ಬರೆದಿದ್ದಾರೆ. ಎಲ್ಲದರ ಹೊರತಾಗಿಯೂ ಕೂಡ ಗವರ್ನರ್ ಅಂಗಳಕ್ಕೆ ಈ ನೇಮಕಾತಿಯನ್ನು ತೆಗೆದುಕೊಂಡು ಹೋಗಿರುವಂತಹ ಕಾಂಗ್ರೆಸ್ನವರು ರಾಜ್ಯದ ಯುವ ಸಮೂಹಕ್ಕೆ ಯಾವ ಸ್ವರೂಪದಲ್ಲಿ ಅವರ ಆಕ್ರೋಶಗಳಿಂದ ಪಾರಾಗುವ ಪ್ರಯತ್ನ ಮಾಡ್ತಾರಾ ಅಥವಾ ಅದಕ್ಕೆ ಪರಿಹಾರ ಹುಡುಕುವಂತಹ ಪ್ರಯತ್ನ ಮಾಡ್ತಾರಾ ಅಂತ ನೋಡಬೇಕಾಗಿದೆ.